ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಕಾಂತ ಎನ್ನುವ ಶಬ್ದದಿಂದ ಹೇಳಲ್ಪಡುವ ಭಗವಂತನಿಗೆ ನಮಸ್ಕಾರ ಅಂತ ಮಾಡುತ್ತೇನೆ ಅಂತಾರೆ. ಮಧ್ವ ವಿಜಯದ ಅಧ್ಯಯನದ ಉದ್ದೇಶ ನಾವು ಕೂಡ ಕಾಂತರು ಆಗಬೇಕು ಅಂತ. ಕಾಂತ ಶಬ್ದಕ್ಕೆ ಒಂದು ಕಮನೀಯ ಅಂತ, ಚಂದ ಎನ್ನುವ ಅರ್ಥದಲ್ಲಿ ಕಾಂತ ಅಂತ ಉಂಟು. ಇನ್ನೊಂದು ಅದನ್ನು ಬಿಡಿಸಿದರೆ ಕ ಅಂತ ಕಾಂತ, ಸವರ್ಣ ದೀರ್ಘ ಸಂಧಿ ಬಂದು ಕಾಂತ. ಕ ಅಂದರೆ ಏನು? ಕ ಅಂದರೆ ಸುಖ ಅಂತ ಅರ್ಥ. ಖ ಅಂದರೆ ದುಃಖ, ಕ ಅಂದರೆ ಸುಖ. ದೇವರಿಗೆ ಕಾಂತ ಅಂತ ಯಾಕೆ ಹೆಸರು ಅಂದರೆ, ಅಂತ ಕೊನೆಯ ಕ ಸುಖವುಳ್ಳವ. ಕೊನೆಯ ಸುಖ ಅಂದರೆ ಉಪನಿಷತ್ತು ಹೇಳ್ತದೆ, ಇಂಥವನಿಗಿಂತ ಇಂಥವನಿಗೆ ಇಷ್ಟು ಪಟ್ಟು ಸುಖ ಜಾಸ್ತಿ. ಇಂದ್ರನಿಗಿಂತ ಪಾರ್ವತಿಗೆ, ಪಾರ್ವತಿಗಿಂತ ರುದ್ರನಿಗೆ, ರುದ್ರನಿಗಿಂತ ಭಾರತಿಗೆ, ಭಾರತಿಗಿಂತ ಮುಖ್ಯ ಪ್ರಾಣನಿಗೆ ಸುಖ ಇಷ್ಟಿಷ್ಟು ಇಷ್ಟಿಷ್ಟು ಜಾಸ್ತಿ 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 ಅಂತ ಹೇಳ್ತಾ ಹೋಗಿದೆ. ಲಕ್ಷ್ಮಿಗೆ ಇಷ್ಟು ಸುಖ, ಲಕ್ಷ್ಮಿಗಿಂತ ನಾರಾಯಣನಿಗೆ ಇಷ್ಟು ಪಟ್ಟು ಜಾಸ್ತಿ ಅಂತಿಲ್ಲ, ಜಾಸ್ತಿ. ನಾರಾಯಣನಿಗಿಂತ ಜಾಸ್ತಿ ಸುಕೊಳ್ಳೋರಿಲ್ಲ. ಹಾಗಾದರೆ ಸುಖಕ್ಕೆ ಅಂತ ಕೊನೆ ಉಂಟು. ಯಾರಲ್ಲಿ ಕೊನೆ ಉಂಟೋ ಅವನೇ ಕಾಂತ. ಅವನಿಗಿಂತಲೂ ಒಂದು ಎತ್ತರದ ಸುಖ ಇನ್ನೊಬ್ಬರಿಗಿದ್ದಿದ್ದರೆ ಆವಾಗ ದೇವರ ಸುಖ ಕೊನೆಯ ಸುಖ ಅಂತ ಆಗ್ತಿರಲಿಕ್ಕಿಲ್ಲ. ಯಾಕೆ? ಅವನಿಗಿಂತಲೂ ಇನ್ನೊಂದು ಸುಖ ಮತ್ತೊಬ್ಬನಿಗೆ ಇರುವುದರಿಂದ. ಇದು ಹಾಗಿಲ್ಲ. ಹಾಗಾದರೆ ಅಂತ ಕೊನೆಯ ಸುಖ ಯಾರಿಗೋ ಅವನಿಗೆ ಕಾಂತ ಅಂತ ಹೆಸರು. ಈ ಶಬ್ದದಿಂದಲೇ ದೇವರನ್ನು ಹೇಳಿದ ಉದ್ದೇಶ ಏನು ಅಂತಂದರೆ, ನಾವು ಕೂಡ ಕಾಂತರಾಗಬೇಕು ಅಂತ. ಈಗ ಏನೋ ನಾವು ಸುಖ ಪಡುತ್ತೇವೆ, ಇದೇ ಸುಖ ನಮಗೆ ಪರಮೋಚ್ಚ ಅಲ್ಲ. ಇದಕ್ಕಿಂತಲೂ ಎತ್ತರದ ಸುಖ ಇರಬಹುದು. ಇವತ್ತು ಏನೋ ಉಂಡೆವು, ತಿಂದೆವು, ಮಠದಲ್ಲೇ ಮಾಡಿದ ಅಡಿಗೆ ಊಟ ಮಾಡಿದೆವು, ಹಸಿವೆ ಆಗುತ್ತಿತ್ತು, ಅದರಿಂದ ರುಚಿಯಾಯಿತು. ನಾಳೆ ಇಲ್ಲಿ ಒಂದು ಕಾರ್ಯಕ್ರಮ ಉಂಟು, ಹೊರಗಿನಿಂದ ಅಡಿಗೆಯವರು ಬಂದರು, ಇದಕ್ಕಿಂತ ಒಳ್ಳೆಯ ಅಡಿಗೆ ಮಾಡಿದರು, ಸ್ವಲ್ಪ ಜಾಸ್ತಿ ಸುಖ ಆಯಿತು. ಹಾಗಾದರೆ ನಮಗೆ ಈಗ ಇಲ್ಲಿ ಈಗ ದಿನಕ್ಕೆ ಒಂದೊಂದು ರೀತಿಯ ಸುಖ ಅಂತ ಏನುಂಟು, ಇದೇ ನಮ್ಮ ಅಂತಿಮ ಸುಖ ಅಲ್ಲ. ಇವತ್ತಿಗಿಂತ ನಾಳೆ ಸುಖ ಜಾಸ್ತಿ ಸಿಗ್ಬೋದು, ಅಥವಾ ನಾಡ್ದು ಕಮ್ಮಿ ಆಗ್ಬೋದು, ಮತ್ತೆ ಪುನಃ ಸ್ವಲ್ಪ ಜಾಸ್ತಿ ಆಗ್ಬೋದು. ಹೀಗೆ ನಮಗೆ ನಿಮಗೆ ಇಲ್ಲಿ ಸಿಗತಕ್ಕಂಥ ಸುಖದಲ್ಲಿ ಏರುಪೇರು ಉಂಟು. ನಮಗೇನಾಗಬೇಕು ಅಂತಂದರೆ, ಹಾಗಾದರೆ ಈಗ ಏನು ನಮಗೊಂದು ಸುಖಕ್ಕೆ ಒಂದು ಅಂತ ಹಾಡಬೇಕಲ್ಲ, ಇದೇ ಇಷ್ಟೇ ನಿನ್ನ ಸುಖ ಅಂತ ಆಗಬೇಕಲ್ಲ. ಇಲ್ಲೆಲ್ಲ ನೋಡಿದಾಗ ಇವತ್ತು ಜಾಸ್ತಿ ಆಯ್ತು, ನಾಳೆ ಕಮ್ಮಿ ಆಯ್ತು, ನಾಡ್ದು ಪುನಃ ಜಾಸ್ತಿ ಆಯಿತು, ಏನೇನೇನಾಗುತ್ತೆ. ಅದರಿಂದ ಒಂದು ತೀರ್ಮಾನ ಇಲ್ಲ, ಅಂತ ಇಲ್ಲ. ಅಂತ ಶಬ್ದಕ್ಕೆ ತೀರ್ಮಾನ ಅಂತ ಅರ್ಥ, ಅಂತ ಶಬ್ದಕ್ಕೆ ನಿರ್ಣಯ ಅಂತ ಅರ್ಥ. ಇಬ್ಬರಿಗೆ ಭಾರಿ ಚರ್ಚೆ ಆಗ್ತಾ ಉಂಟು, ದೇವರ ವಿಷಯದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಚರ್ಚೆ ಆಗ್ತಾ ಉಂಟು. ಬೆಳಿಗ್ಗೆ ಕೂತಿದ್ದಾರೆ ಚರ್ಚೆಗೆ, ಮಧ್ಯಾಹ್ನ ಗಂಟೆ 12 ಆದರೂ ಚರ್ಚೆ ಮುಗಿಯುತ್ತಾ ಇಲ್ಲ. ಅಲ್ಲಿ ಎಲೆ ಹಾಕಿ ಆಯಿತು. ಅವಾಗ ಯಜಮಾನ ಬಂದ, ಎಲೆ ಹಾಕಿ ಆಯಿತು, ನಿಮ್ಮದಕ್ಕೊಂದು ಅಂತ ಮಾಡಿ ಇದನ್ನೊಂದು ಕೊನೆಗೊಳಿಸಿ, ಇದಕ್ಕೊಂದು ತೀರ್ಮಾನ ಕೊಡಿ ಏನು ಅಂತ ಲೋಕದಲ್ಲಿ ಕೂಡ ಅಂತ ಶಬ್ದ ಪ್ರಯೋಗ ಉಂಟು. ಅದೇ ರೀತಿಯಲ್ಲಿ ನಮಗೆ ಸುಖ, ಅದಕ್ಕೊಂದು ತೀರ್ಮಾನ ಬೇಕು. ನಿನ್ನ ಸುಖ ಇಷ್ಟೇ ಅಂತ ಒಂದು ತೀರ್ಮಾನ ಬೇಕು. ಅದು ತೀರ್ಮಾನ ಬಂತು, ಅವಾಗ ನಾವು ಕಾಂತರಾದೆವು. ಇಷ್ಟೇ ನಮ್ಮ ಸುಖಕ್ಕೊಂದು ನಮಗೇನು ಅಂತ ಒಂದು ಸುಖ ಬಂತು, ಇಷ್ಟು ನಿನ್ನ ಸುಖ ಅಂತೇನು ತೀರ್ಮಾನ ಕೊಟ್ಟರು, ಮತ್ತೆ ಅದರಲ್ಲಿ ಏರುಪೇರು ಇಲ್ಲ. ಆ ಸುಖದ ಒಂದೇ ರೀತಿಯಾದ ಸುಖವನ್ನು ಅದಕ್ಕೆ ಮೋಕ್ಷ ಸುಖ ಅಂತ ಕರೀತೇವೆ.
ಮೋಕ್ಷದಲ್ಲಿರತಕ್ಕಂಥ ಸುಖಕ್ಕೆ ವ್ಯತ್ಯಾಸನೇ ಇಲ್ಲ, ಒಂದೇ ರೀತಿ ಸುಖವನ್ನು ಅನುಭವಿಸಿಕೊಂಡಿರ್ತಾನೆ. ಇಲ್ಲಿ ಆದರೆ ವ್ಯತ್ಯಾಸ ಉಂಟು. ಆದ್ದರಿಂದ ನನಗೆ ಇವತ್ತು ಅನುಭವಿಸಿದ ಸುಖ ಏನುಂಟು ಅದೇ ನಿರ್ಣಾಯಕ ಅಲ್ಲ. ಆದ್ದರಿಂದ ಸಂಸಾರದಲ್ಲಿ ನಾವು ಕಾಂತರು ಅಲ್ಲ, ನಮ್ಮ ಸುಖಕ್ಕೆ ನಿರ್ಣಯ ಇಲ್ಲ. ಹಾಗಾದರೆ ಎಲ್ಲಿ ನಮ್ಮ ಸುಖಕ್ಕೆ ನಿರ್ಣಯ ಬರುತ್ತೋ, ನಿರ್ಣಯ ಬಂದರೆ ನಾವು ಕೂಡ ಕಾಂತರು ಆಗುತ್ತೇವೋ ಅಂತಹ ಕಾಂತರು ನಾವು ಆಗಬೇಕು. ಆಗಬೇಕಾದರೆ ಅವನನ್ನು ಕಾಂತ ಅಂತ ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರ ಕಾಂತಾಯ ಅನ್ನತಕ್ಕಂಥ ಒಂದು ಶಬ್ದದಿಂದ ಅದು ನಿರ್ಣಯವೇ. ನಮಗೆ ಆ ಸುಖ, ಸಾತ್ವಿಕರಿಗೆ ಆ ಸುಖ ನಿಶ್ಚಿತನೇ. ಏರುಪೇರು ಇಲ್ಲ ಅಂತ ಒಂದು, ಇನ್ನೊಂದು ಬಂದು ಪೂರಾ ಹೋಗ್ತದೋ ಏನೋ ಎನ್ನುವುದೂ ಇಲ್ಲ. ಅದು ನಿರ್ಣಯ ಅಂತ ಅಂದರೆ ನಿರ್ಣಯ. ಇದು ನಿನ್ನ ಸುಖ, ಇದು ಉಂಟೇ ಉಂಟು ನಿನಗೆ ಈ ಸುಖ ಅಂತ ಹೀಗೆ ಅರ್ಥವನ್ನು ಕೊಡುವ ದೃಷ್ಟಿಯಿಂದ ನಮಗೆ ಸಂಸಾರದಲ್ಲಿ ಆದರೂ ಕೂಡ ಇದನ್ನು ನಿತ್ಯ ಪಠನ ಮಾಡಬೇಕು. ಪಠನ ಮಾಡಿದಾಗ ಕಾಂತಾಯ ಕಲ್ಯಾಣ ಗುಣೀಕಧಾಮನೆ ಅಂತೇಳಿ ಪಠನ ಮಾಡಿದಾಗ ಏನಾಗುತ್ತೆ ಅಂದರೆ, ನನಗೇನೋ ಒಂದು ದೇವರೊಂದು ನೆಮ್ಮದಿ ಕೊಟ್ಟ, ಯಾವುದೋ ಒಂದು ಸುಖ ಕೊಟ್ಟ, ಅನುಭವಿಸ್ತಾ ಇದ್ದೇನೆ. ಅವನಿಗೂ ನೆಮ್ಮದಿ ಕೊಟ್ಟಿದ್ದಾನೆ, ನನಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾನೆ. ಆವಾಗ ಏನಾಗುತ್ತೆ, ನನಗೆ ಸಿಕ್ಕಿದ ಸುಖವನ್ನು ಅನುಭವಿಸಲಿಕ್ಕಾಗ್ತಾ ಇಲ್ಲ. ಆವಾಗ ನಾವೊಂದು ತೀರ್ಮಾನಕ್ಕೆ ಬರಬೇಕು. ಸದ್ಯ ನನಗೆ ದೇವರು ನಿರ್ಣಯ ಮಾಡಿದ್ದಾನೆ, ನಿನಗೆ ಇವತ್ತು ಇಷ್ಟೇ ಸುಖ ಅಂತ ನಿರ್ಣಯ ಕೊಟ್ಟಿದ್ದಾನೆ ದೇವರು ಅಂತ ಆ ರೀತಿಯಲ್ಲಿ ಚಿಂತನೆ ಮಾಡಿದರೆ ಆವಾಗ ಮುಂದೆ ಮಧ್ವವಿದಯ ಓದಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲದಿದ್ದರೆ ತಲೆಯಲ್ಲಿ ಹಾಗೆ ಮಸ್ತು ಸುಖ ಉಂಟು, ಎಂಕಜಾಲಿ ಏನು ದಿನ ಓದನೇ ಬತ್ತನು ಅಂತ ಇದೇ ತಲೆಯಲ್ಲಿ ಸುತ್ತುತ್ತಾ ಇರುತ್ತೆ. ಅದಕ್ಕೆ ನನಗೆ ದೇವರು ಇಷ್ಟು ಕೊಟ್ಟಿದ್ದಾನೆ, ಇದು ದೇವರ ನಿರ್ಣಯ. ನನ್ನ ಸುಖದ ಬಗ್ಗೆ ಅವನದ್ದು ನಿರ್ಣಯ. ನನ್ನ ಸುಖ ಸಂಸಾರದಲ್ಲಿ ಇವತ್ತಿನ ದಿವಸಕ್ಕೆ ನನ್ನ ಸುಖದ ಬಗ್ಗೆ, ಕದ ಬಗ್ಗೆ ಅಂತ ನಿರ್ಣಯ ಯಾರದ್ದೋ ಅವನೇ ಕಾಂತ ಅಂತ ಹೀಗೆ ಅನುಸಂಧಾನ ಮಾಡಿಬಿಟ್ರೆ ಆವಾಗ ದೇವರು ಕೊಟ್ಟದ್ದನ್ನು ಚೆನ್ನಾಗಿ ಅನುಭವಿಸಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ನಮಗೆ ಮುಂದಿನ ಅಧ್ಯಯನ ಚೆನ್ನಾಗಿ ಆಗುತ್ತೆ. ಇಲ್ಲದೆ ಎಷ್ಟೋ ಸಂದರ್ಭದಲ್ಲಿ ನನ್ನಕ್ಕಿಂತ ಸ್ವಲ್ಪ ಚೆನ್ನಾಗಿ ಉಪನ್ಯಾಸ ಮಾಡುವವ ಅಥವಾ ಅನುವಾದ ಮಾಡುವವ ಅಥವಾ ಗ್ರಹಣ ಮಾಡುವವ ಇದ್ದಾನೆ ಅಂತಂದರೆ ಆವಾಗ ನನಗೇನು ತೋರುತ್ತೆ, ಅಯ್ಯೋ ನನಗೆ ಅವರಷ್ಟು ಗ್ರಹಣ ಶಕ್ತಿ ಇಲ್ಲಲ್ಲ, ಅವರಿದ್ದಂತೆ ಅನುವಾದ ಮಾಡಲಿಕ್ಕೆ ಬರುವುದಿಲ್ಲಲ್ಲ ಅಂತ ಕೊರಗ್ತಾ ಇರ್ತೇವೆ, ಅಧ್ಯಯನ ಸಾಗುವಲ್ಲ. ಅದಕ್ಕೇನು, ನನಗೆ ಈಗ ಸದ್ಯ ಇಷ್ಟಾದರೂ ಅನುವಾದ ಮಾಡಿದ್ದೇನೆ, ಅದರಿಂದ ಏನು ನನಗೊಂದು ನೆಮ್ಮದಿ, ಈ ಜನ್ಮದ ನನಗಿಷ್ಟೇ. ಇದು ದೇವರು ಕೊಟ್ಟಂಥ ಅಂತ, ದೇವರು ಕೊಟ್ಟಂಥ ನಿರ್ಣಯ ಇದು ಅಂತ ಹೇಳಿಕೊಂಡು ಕಾಂತ ಎನ್ನುವ ಶಬ್ದದಿಂದ ನಾರಾಯಣ ಪಂಡಿತಾಚಾರ್ಯರು ಭಗವಂತನನ್ನು ಹೇಳಿ ಮತ್ತು ಕಲ್ಯಾಣ ಗುಣ ಏಕಧಾಮ, ಅವನೇ ಒಬ್ಬನೇ ಇದಕ್ಕೆ ಆಶ್ರಯ. ಮನೆ ಅವನೇ ಮನೆ, ಒಳ್ಳೆಯ ಗುಣಗಳಿಗೆ ಅವನೇ ಮನೆ. ಅಂದರೆ ಮನೆ ಅಂತಂದರೆ ನಾವು ಮನೆಯಿಂದ ಹೊರ ಹೋದರೂ ಸಾಯಂಕಾಲ ಆಯಿತು ಅಂತಂದಾಗ ತಿರುಗಿ ಅಲ್ಲಿಗೆ ಬರ್ತೇವೆ. ಅದೇ ರೀತಿಯಲ್ಲಿ ನಮಗೆ ಒಮ್ಮೊಮ್ಮೆ ಲೌಕಿಕವಾಗಿ ರಾಮಕೃಷ್ಣಾದಿಗಳನ್ನು ನೋಡಿದಾಗ, ರಾಮನನ್ನು ನೋಡಿದಾಗ ಸೀತೆಯನ್ನು ಕಳ್ಕೊಂಡ ಅಂತ ವ್ಯಸನ ಪಟ್ಟ ಅಂತ ಏನಾಯಿತು, ನೆಮ್ಮದಿ ಹೋಯಿತು, ನೆಮ್ಮದಿ ಮನೆ ಬಿಟ್ಟು ಹೋಯಿತು. ಕೊನೆಯ ಹಂತದಲ್ಲಿ ಪುನಃ ಸೀತೆ ಸಿಕ್ಕಿದಳು, ಹೋದ ನೆಮ್ಮದಿ ತಿರುಗಿ ಮನೆಗೆ ಬಂತು. ಯಾಕೆ, ಧಾಮ ಶಬ್ದಕ್ಕೆ ಮನೆ ಅಂತ ಅರ್ಥ. ನಾವು ರಾಮಕೃಷ್ಣರನ್ನು ಲೌಕಿಕವಾಗಿಯೇ ನೋಡೋಣ, ಯದ್ಯಪಿ ಗುಣಕ್ಕೂ ಅವನಿಗೂ ವಿಭಾಗ ಇಲ್ಲವೇ ಇಲ್ಲ. ಆದರೆ ನಮಗೆ ನಮ್ಮ ಗುಣಕ್ಕೂ ನಮಗೂ ವಿಭಾಗ ಆಗುತ್ತೆ. ಈಗಿರುವ ಮಾನಸಿಕ ಗುಣಕ್ಕೂ ನಮಗೂ, ಸ್ವರೂಪ ಗುಣಕ್ಕೂ ನಮಗೂ ವಿಭಾಗ ಮಾಡಲಿಕ್ಕೆ ಬರುವುದಿಲ್ಲ. ಆದರೆ ಈಗ ಸಂಸಾರದಲ್ಲಿ ಏನು ಮಾನಸಿಕ ಸುಖ ದುಃಖಗಳನ್ನು ಅನುಭವಿಸಿದೆ, ಅದಕ್ಕೆ ವಿಭಾಗ ಇದೆ. ಆದ್ದರಿಂದ ಅಕಸ್ಮಾತ್ ಯಾವುದೋ ಒಂದು ಸಂದರ್ಭದಲ್ಲಿ ಸುಖ ನಮ್ಮಿಂದ ಬಿಟ್ಟು ಹೋದರೂ, ಸುಖ ನಮ್ಮಿಂದ ತಪ್ಪಿ ಹೋದರೂ ಪುನಃ ನಮಗೆ ತಿರುಗಿ ಬರುತ್ತೆ. ಅದಕ್ಕೆ
ದೇವರನ್ನು ಏನು ಅಂತ, ನೀನು ನಿಜವಾದ ಮನೆ, ಬಾಡಿಗೆ ಮನೆ ಅಲ್ಲ, ಸ್ವಂತ ಮನೆ. ಕಲ್ಯಾಣ ಗುಣಗಳಿಗೆ ನೀನು ಸ್ವಂತ ಮನೆ ಅಂತಂದರೆ, ಎಲ್ಲಿ ಹೋದರೂ, ಯಾವುದೇ ಊರಿಗೆ ಹೋದರೂ ಕೂಡ ನಾವು ತಿರುಗಿ ನಮ್ಮೂರಿಗೆ ಹೋಗೋಣ, ನಮ್ಮನೆಗೆ ಹೋಗೋಣ ಅಂಥೇಳಿ ನಾವು ಬಂದೇ ಬರ್ತೇವೆ. ಅದೇ ರೀತಿಯಲ್ಲಿ ಇಲ್ಲಿ ಏಕಧಾಮ ಎನ್ನುವ ಶಬ್ದದಿಂದ ಭಗವಂತನನ್ನು ಹೇಳಿ, ಆದ್ದರಿಂದ ನಮಗೆ ಅಕಸ್ಮಾತ್ ಏನಾದರೂ ನೆಮ್ಮದಿ ತಪ್ಪಿ ಹೋಗುವ ಪ್ರಸಂಗ ಬಂದರೆ, ಯಾರ್ಯಾರೋ ಏನೇನೋ ಹೇಳಿ ಏನು ಅಂತ ಪೋತ ಅವನ್ಮಂತ ಬಿಡ್ತು ಇಡೆ ಬತ್ತಾನ ಅಂತ ಹೀಗೆ ಕೆಲವರೆಲ್ಲ ಹೇಳುವವರು ಇರ್ತಾರೆ. ಆವಾಗ ಪೂರ ಒಮ್ಮೆ ಅಪ್ಸೆಟ್ ಆಗಿಬಿಡ್ತೇವೆ. ಇಂತಹ ಸಂದರ್ಭದಲ್ಲಿ ಕಲ್ಯಾಣ ಗುಣಗಳಿಗೆ ಏಕಧಾಮ, ನೀನು ನಿಜ ಮುಖ್ಯವಾದ ಮನೆ ನೀನೇ ಅಂತ ಚಿಂತನೆ ಮಾಡಿಬಿಟ್ರೆ, ಯಾರ್ಯಾರೋ ಏನೇನೋ ಹೇಳಿದ್ದರಿಂದ ನೆಮ್ಮದಿ ಹೋದರೂ ತಿರುಗಿ ಬರುತ್ತೆ. ಅದಕ್ಕೆ ಏಕಧಾಮ, ಮನೆ ಭಗವಂತ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳಿ, ಇನ್ನೂ ಒಂದು ಏನು, ಸುಖಕ್ಕೋಸ್ಕರ ನಾವೀಗ ಅಧ್ಯಯನ ಮಾಡೋದು. ಆದ್ದರಿಂದ ಅಧ್ಯಯನ ಮಾಡಿದಾಗ ನಮಗೂ ಕೂಡ ಗುಣಗಳು ಬರಲಿಕ್ಕೆ ಶುರುವಾಯಿತು. ಏನು ಗುಣಗಳು? ಹೇಳಿದ್ದನ್ನು ಬೇಗ ಗ್ರಹಣ ಮಾಡುವುದು, ಚೆನ್ನಾಗಿ ಅನುವಾದ ಮಾಡುವುದು, ಇನ್ನೊಬ್ಬರಿಗೆ ಹೇಳುವುದು, ನೆನಪಿಟ್ಟುಕೊಳ್ಳುವುದು, ಇದೆಲ್ಲ ಒಳ್ಳೆಯ ಗುಣಗಳು. ದೇವರನ್ನು ನಾವು ಗುಣಗಳಿಗೆ ನೀನು ನಿಜವಾದ ಮನೆ, ಮೂಲ ಮನೆ. ನಮ್ಮಲ್ಲಿ ಮೂಲ ಮನೆ ಅಂತ ಒಂದಿರುತ್ತಲ್ಲ, ಯಾರು ಎಲ್ಲಿ ಹೋದರೂ ಕೂಡ ಮೂಲ ಮನೆಗೆ ಬಂದೇ ಬರ್ತೇವೆ. ಕಾರ್ಯಕ್ರಮಕ್ಕಾಗಿ ಮೂಲ ಮನೆಗೇನೆ ಬಂದೇ ಬರ್ತದೆ, ಹಿರಿಯರ ಮನೆ ಅಂತ ಬಂದೇ. ಅದೇ ನೀನು ಮೂಲ ಮನೆ ಅಂತ ಚಿಂತನೆ ಮಾಡಿಬಿಟ್ರೆ, ಅಕಸ್ಮಾತ್ ಅಧ್ಯಯನದಿಂದಾಗಿ ನಾವು ಜ್ಞಾನ ಸಂಪಾದನೆ ಮಾಡಿರ್ತೇವೆ, ಅದು ಗುಣ. ಏನೋ ಪ್ರಾರಬ್ಧ ಕರ್ಮ ವಶಾತೋ ಏನೋ ಆ ತಿಳುವಳಿಕೆ ಅನ್ನತಕ್ಕಂಥ ಗುಣ ಹೋಯಿತು ಅಂತ ಇಟ್ಟುಕೊಳ್ಳಿ, ಮರ್ತು ಹೋಯಿತು ಅಂತ ಇಟ್ಟುಕೊಳ್ಳಿ. ಮತ್ತೆ ಪುನಃ ಒಂದು ಕಡೆ ಕೂತ್ಕೊಂಡು ಹೀಗೆ ಆಲೋಚನೆ ಮಾಡಿದಾಗ ನೆನಪಿಗೆ ಬಂತು, ಪುನಃ ಹಿರಿಯರ ಮನೆಗೆ ಅದು ಬಂತು, ಆ ತಿಳುವಳಿಕೆ ಪುನಃ ಬಂತು. ಹೀಗೆ ಬಹುಮುಖದಿಂದ ನಾರಾಯಣ ಪಂಡಿತಾಚಾರ್ಯ. ಇಲ್ಲದಿದ್ದರೆ ನಮ್ಮ ಸಾಮಾನ್ಯ ಏನಾಗುತ್ತೆ, ಮುಂದೆ ಓದಿಕೊಂಡು ಹೋದಂತೆ ಹಿಂದಿನದ್ದು ಮರೆತು ಹೋಗುವ ಪ್ರಸಂಗ. ಅದಕ್ಕೇನು ಕುರುಡ ಹಗ್ಗ ಮಾಡಿದಂತೆ ಅಂತ ಅದಕ್ಕೊಂದು ಉದಾಹರಣೆ ಕೊಡುವುದುಂಟು. ಕುರುಡ ಹಗ್ಗ ಮಾಡ್ತಾನೆ, ಬೈ ಹುಲ್ಲಿನದ್ದು ಹಗ್ಗ ಮಾಡ್ತಾರಲ್ಲ. ನಿಜವಾಗಿ ಹೇಗೆ ಬೈಲಿನ ಹಗ್ಗ ಮಾಡಬೇಕು ಅಂತಂದುಬಿಟ್ರೆ, ಒಂದಕ್ಕೊಂದು ಜೋಡಿಸಿ ಒಂದೊಂದೇ ಹುಲ್ಲನ್ನು ಜೋಡಿಸಿ ಮಾಡೋದು. ಜೋಡಿಸಿ ಆರಂಭದಲ್ಲಿ ಅಲ್ಲಿ ಒಂದು ಗಂಟು ಹಾಕಿ ಅದನ್ನು ಒಂದು ಇದಕ್ಕೆ ಕಟ್ಟಿ, ಗೂಟಕ್ಕೆ ಕಟ್ಟಿ, ಆಮೇಲೆ ಅದನ್ನು ಹೀಗೆ ಹಿಡ್ಕೊಂಡು ಒಂದು ಜೋಡಿಸಿ ಅಲ್ಲಿ ಗಂಟು ಹಾಕಿಲ್ಲ, ಕಟ್ಲು ಇಲ್ಲ, ಮತ್ತು ಜೋಡಿಸಿದ ಇಲ್ಲಿ ಜೋಡಿಸ್ಕೊಂಡು ಹೋಗ್ತಾ ಇದ್ದ, ಅಲ್ಲಿ ಬಿಚ್ಚಿಕೊಂಡು ಬರ್ತಾ ಉಂಟು. ಅದಕ್ಕೆ ಹಗ್ಗ ಮಾಡಿದಂತೆ ಅಂತ ಆವಾಗ ಪ್ರಸಂಗ ಇರುತ್ತೆ. ಅದಕ್ಕೆ ಹೋದ ತಿಳುವಳಿಕೆ ನಮಗೆ ಪುನಃ ನೆನಪಿಗೆ ಬರಬೇಕು. ನನ್ನ ಮೂಲ ಸ್ಥಾನ ಇದು ಅಂತ ಹೇಳಿಕೊಂಡು ಅದು ಮೂಲ ಸ್ಥಾನಕ್ಕೆ ಬರಬೇಕು. ಹೌದಾ? ಹಾಗಾದರೆ ದೇವರನ್ನು ಗುಣಗಳಿಗೆ ನೀನು ಹಿರಿಯರ ಆಶ್ರಯ ಅಂತ, ಮೂಲ ಸ್ಥಾನ ನೀನೇ, ಗುಣಗಳಿಗೆ ಮೂಲ ಸ್ಥಾನ ನೀನೇ ಅಂಥೇಳಿ ಕಲ್ಯಾಣ ಗುಣ ಏಕಧಾಮ್ನೇ ಕಾಂತಾಯ ನಮಸ್ಕರೋಮಿ. ಮುಂದೆ ನವದ್ಯುನಾಥ ಪ್ರತಿಮ ಪ್ರಭಾಯ ಅಂತ. ದ್ಯು ಅಂದರೆ ಆಕಾಶ. ಆಕಾಶಕ್ಕೆ ಒಡೆಯ ಯಾರು? ಸೂರ್ಯ. ಬೆಳಕು ಕೊಡುವವರ ವಿಷಯದಲ್ಲಿ ಹಾಗೆ ನಕ್ಷತ್ರಗಳಿದ್ದಾವೆ, ಚಂದ್ರ ಇದ್ದಾನೆ, ಸೂರ್ಯ ಇದ್ದಾನೆ. ಆದರೆ ಮೂವರಲ್ಲಿ ಕೂಡ ಪ್ರಖರವಾಗಿ ಬೇರೆಯವರ ಬೆಳಕೆಲ್ಲ ಬಾಡಿಗೆ ಬೆಳಕು, ಇದು ಇವನದ್ದು ಸ್ವಂತ ಬೆಳಕು. ಹಾಗಾದರೆ ದ್ಯುನಾಥ ಅಂದರೆ ಸೂರ್ಯ. ಆ ಸೂರ್ಯನಂತೆ ಇವನ ಮೈ ಬಣ್ಣ ಉಂಟು ಅಂತಾರೆ. ಪ್ರತಿಮಾ ಅಂದರೆ ಸದೃಶ, ಸಮಾನ ಅಂತ ಅರ್ಥ. ಸೂರ್ಯನ ಬೆಳಕಿನಂತೆ, ಸೂರ್ಯನ ಬೆಳಕಿಗೆ ಸಮಾನವಾದ ಬಣ್ಣವುಳ್ಳವ ಅಂತಂದರು. ಸೂರ್ಯ ಅಂತಂದಾಗ ಯಾವ ಸೂರ್ಯನೂ ಆಗಬಹುದು. ಉದಿಸುವ ಸೂರ್ಯ, ಮಧ್ಯಾಹ್ನದ ಸೂರ್ಯ, ಸಾಯಂಕಾಲದ ಸೂರ್ಯ, ಯಾವ ಸೂರ್ಯ. ಮಧ್ಯಾಹ್ನದ ಸೂರ್ಯ ಅಂತಂದರೆ ಬೇಡಪ್ಪ ಅಂತ ಪ್ರಸಂಗ ಬರುತ್ತೆ, ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ. ಅದಕ್ಕಂದ್ರು ಹೊಸ ಸೂರ್ಯ ಅಂತಂದರು. ಯದ್ಯಪಿ ಅಂದರೆ ಅಷ್ಟು ಏನು ಕೆಂಪು ಅಲ್ಲ, ಒಂದು ರೀತಿಯಲ್ಲಿ ಕೇಸರಿ ಬಣ್ಣ. ಉದಿಸುವ ಸೂರ್ಯ ಆಗಲಿ ಅಸ್ತಮಿಸುವ ಸೂರ್ಯ ಆಗಲಿ ಕೇಸರಿ ಬಣ್ಣದಿಂದ ಕೂಡಿರ್ತಾರೆ. ಅದರಿಂದ ಕೇಸರಿ ಬಣ್ಣ ಭಗವಂತನ ಮೈ ಬಣ್ಣ. ಇಲ್ಲೀಗ ಕೇಸರಿ
ಬಣ್ಣದಿಂದ ಕೂಡಿದ ದೇವರನ್ನು ನಮಸ್ಕಾರ ಮಾಡ್ತಾರೆ. ಯಾಕೆ ಅಂತಂದರೆ ಈ ಶಾಸ್ತ್ರಗಳನ್ನು ಓದಿ 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 ನಮಗೆ ಏನಾಗಬೇಕು ಅಂತಂದರೆ ಇದರಲ್ಲೆಲ್ಲ ಇದು ಸಾಕು ಅಂತ ಬುದ್ಧಿ ಬರಬೇಕಲ್ಲ. ಇದರಲ್ಲಿ ಈ ಜಂಜಾಟಗಳೆಲ್ಲ ಸಾಕು ಅಂತ ಬುದ್ಧಿ ಬರಬೇಕಲ್ಲ. ಸಾಕು ಅಂತ ಬುದ್ಧಿ ಬರುವುದು ಅಂತಂದರೂ ವಿರಕ್ತಿ ಅಂತಂದರೂ ಕೇಸರಿ ಬಣ್ಣ ಅಂದರೂ ಒಂದೇ. ಕೇಸರಿ ಬಣ್ಣ ತ್ಯಾಗದ ಸಂಕೇತ. ಇದರಲ್ಲೆಲ್ಲ ನಮಗೆ ತ್ಯಾಗ ಬುದ್ಧಿ ಬರಬೇಕು. ಇದನ್ನೆಲ್ಲ ಕಟ್ಟಿಕೊಂಡಿದ್ದೆವು ಅಂತಂದರೆ ಅಧ್ಯಯನಕ್ಕೆ ಆಗೋಲ್ಲ, ಅಧ್ಯಯನಕ್ಕೆ ಕಷ್ಟ. ಒಂದು ಸುಮ್ಮನೆ ತಮಾಷೆಗೊಂದು ಮಾತುಂಟು, ಚಕ್ಷು ಸಂಯೋಗ ಚಕ್ಷು ಪುಸ್ತಕ ಸಂಯೋಗಕ್ಕೆ ಪ್ರತಿಬಂಧಕ ಅಂತೇಳಿ. ಚಕ್ಷು ಸಂಯೋಗ ಅಂತಂದರೆ ಪ್ರಾಯಕ್ಕೆ ಬಂದ, ಲಗ್ನ ಆಗುವ ಪ್ರಸಂಗ ಬಂತು, ಆವಾಗ ಹುಡುಗಿಯನ್ನು ಹುಡುಕುವ ಪ್ರಸಂಗ ಬಂತು. ಹುಡುಗಿಯನ್ನು ಹುಡುಕಿದ, ಇವಳನ್ನು ಅವ ನೋಡಿದ, ಅವಳನ್ನು ಇವ ನೋಡಿದ, ಅವರ ಚಕ್ಷು ಇವನ ಚಕ್ಷು ಸಂಯೋಗ. ಯಾವುದಕ್ಕೆ ಪ್ರತಿಬಂಧಕ? ಕಣ್ಣು ಮತ್ತು ಪುಸ್ತಕ ಸಂಯೋಗಕ್ಕೆ ಪ್ರತಿಬಂಧಕ. ಒಂದು ಮಾತುಂಟು. ಹಾಗಾದರೆ ಏನಾಗಬೇಕು? ಗಾರ್ಹಸ್ಥ ಜೀವನ ಬೇಕು, ಅತಿಯಾಗ ಕೂಡುದು. ಚಕ್ಷು ಸಂಯೋಗ ಅತಿಯಾಗ ಕೂಡುದಲ್ವೋ? ಆದರೆ ಎಷ್ಟು ಬೇಕೋ ಅಷ್ಟೇ ಇರಬೇಕಲ್ಲ, ಅದನ್ನೇ ತ್ಯಾಗ ಅಂತ ಕರೆದ್ರಲ್ವೋ? ಆ ತ್ಯಾಗ ನಮಗೆ ಮಧ್ವೇಜದ ಅಧ್ಯಯನದಿಂದಾಗಿ ತ್ಯಾಗ ಬುದ್ಧಿ ಬರಬೇಕು. ಅದಕ್ಕೆ ದೇವರನ್ನು ಯಾವ ಬಣ್ಣ ಉಳ್ಳವ ಅಂತಂದರು? ಕೇಸರಿ ಬಣ್ಣ ಉಳ್ಳವ ಅಂತಂದ್ಬಿಟ್ರು. ಅಲ್ಲ, ಅಸ್ತಮಿಸುವ ಸೂರ್ಯನು ಕೂಡ ಕೇಸರಿ ಬಣ್ಣನೇ ಅಲ್ವಾ? ನವದ್ಯುನಾಥ ಅಂದರೆ ಉದಿಸುವ ಸೂರ್ಯ ಅಂತ, ಹೊಸ ಸೂರ್ಯ. ಅವ ಹಳೆಯ ಸೂರ್ಯ. ಪಶ್ಚಿಮದ ಸೂರ್ಯ ಹಳೆಯ ಸೂರ್ಯ, ಇವ ಉದಿಸುವ ಸೂರ್ಯ ಹೊಸ ಸೂರ್ಯ. ಅದು ಯಾಕೆ ಉದಿಸುವ ಸೂರ್ಯನದ್ದೇ ಮೈ ಬಣ್ಣ ಅಂತ ಯಾಕೆ ಹೇಳಿದರು ಅಂತಂದರೆ, ಅಸ್ತಮಿಸುವ ಸೂರ್ಯನ ಮೈ ಬಣ್ಣ, ಸೂರ್ಯನ ಬಣ್ಣದಂತೆ ಬಣ್ಣವುಳ್ಳು ಅಂತ ಹೇಳಬಾರ್ದಿತ್ತ? ಅಂದರೆ ನಮಗೆ ಹಾಗಾದರೆ ವೈರಾಗ್ಯ ಬರುವಾಗ ನಾವು ಸತ್ತಿರ್ತೇವೆ. ಅಸ್ತಮಿಸುವ ಸೂರ್ಯ ವೃದ್ಧ ಸೂರ್ಯ, ಮುದುಕ ಸೂರ್ಯ. ಅದು ಮುದುಕ ಸೂರ್ಯನ ಬಣ್ಣದಂತೆ ದೇವರ ಮೈ ಬಣ್ಣ ಉಂಟು ಅಂತಂದರೆ ನಮಗೂ ಕೂಡ ಎಷ್ಟು ಹೋದ್ರು ಕೂಡ ಕೊನೆಗೆ ಸಾಯುವ ಕಾಲಕ್ಕೆ ಏನೂ ಬೇಡಪ್ಪ ಇದು ಮತ್ತೆ ಬಿಟ್ಟರೇನು ಇದ್ರೇನು. ಮತ್ತೆ ನಮಗೇನಾಗಬೇಕು? ಆರಂಭದಿಂದಲೇ ಬರಬೇಕು. ಇದು ಎಷ್ಟು ಬೇಕೋ ಅಷ್ಟೇ ಅನ್ನೋದು ಆರಂಭದಿಂದಲೇ ಬರುವುದಕ್ಕೋಸ್ಕರ ಉದಿಸುವ ಸೂರ್ಯನ ಬಣ್ಣದಂತೆ ಕೇಸರಿ ಬಣ್ಣದ ಪ್ರಭೆ ಉಳ್ಳವ ಈ ಭಗವಂತ ನವ ದ್ಯುನಾಥ. ಪ್ರತಿಮಾ ಅಂದರೆ ಸಮಾನ. ಅಂತಹ ಸೂರ್ಯನಿಗೆ ಮತ್ತೊಂದು ಉದಿಸುವ ಸೂರ್ಯ ಅಂತಂದರೆ ಬಾಲ ಸೂರ್ಯ ಅಂದರೆ ನಿಷ್ಕಲ್ಮಶ ಸೂರ್ಯ. ಹೇಗೆ ಬಾಲಕರು ನಿಷ್ಕಲ್ಮಶರು, ಅದೇ ರೀತಿಯಲ್ಲಿ ಬಾಲ ಸೂರ್ಯ ಅಂದರೆ ನಿಷ್ಕಲ್ಮಶವಾದ ಸೂರ್ಯ. ಆದರೆ ಭಗವಂತನ ಪ್ರಭೆಯು ಕೂಡ ಹಾಗೇ ಉಂಟು ಅಂತಂದುಬಿಟ್ರೆ ನಿಷ್ಕಲ್ಮಶವಾದ ಪ್ರಭೆ ಉಂಟು. ತ್ಯಾಗ ಬುದ್ಧಿ ಬೇಡಪ್ಪ, ಇವತ್ತು ಏಕಾದಶಿ, ಇವತ್ತು ಏನೂ ತಿನ್ನೋದಿಲ್ಲ, ನನಗೆ ಏನೂ ಬೇಡ. ಯಾಕೆ ಬೇಡ ಅಂದ? ಡಾಕ್ಟರ್ ಅಂದಿದ್ದಾರೆ ಗ್ರಹಚಾರ ತಿನ್ನಬೇಡ ಅಂತ. ಯಾಕೆ? ಕಾಯಿಲೆ ಉಂಟವನಿಗೇನು, ಆದ್ದರಿಂದ ಏಕಾದಶಿ ಬೇಡ ಅಂತ ಹೇಳಿದ ಅಷ್ಟೇ. ಹೊರತು ಹುಷಾರಿದ್ದರೆ ಏಕಾದಶಿ ತಿಂತಿದ್ದ. ಆದ್ದರಿಂದ ಏನಾಯಿತು? ಇದು ತ್ಯಾಗ ಬೇಡ ಅಂತ ಬುದ್ಧಿ ಬಂದದ್ದು ನಿಷ್ಕಲ್ಮಶವಾದ ಬುದ್ಧಿ ಅಲ್ಲ, ಕಲುಷಿತವಾಗಿರತಕ್ಕಂಥ ಬುದ್ಧಿ ಅದು. ಆ ತ್ಯಾಗ ಬುದ್ಧಿ ಕಾಯಿಲೆ ಇದ್ದದ್ದರಿಂದ ಬೇಡ ಅವನಿಗೆ ಅಷ್ಟೇ. ಕಾಯಿಲೆ ಇಲ್ಲದೇ ಇರ್ತಿದ್ರೆ ತಗೊಳ್ತಿದ್ದ. ಹಾಗಾದರೆ ಆ ತ್ಯಾಗ ಅದು ಕಲುಷಿತವಾದ. ಯದ್ಯಪಿ ಆಹಾರ ಬಿಟ್ಟ, ಹೌದು, ಮೇಲ್ನೋಟ ನೋಡುವಾಗ ಏನೂ ತಗೊಳ್ಳಿಲ್ಲ ಅವರು ಅಂತ ಎಲ್ಲ ಹೌದು. ಅವರು ಏನು ಅನ್ನನೇ ಊಟ ಮಾಡುವುದಿಲ್ಲ. ಅವರು ಇರ್ತಾರೆ ಕೆಲವರು ಋಷಿಮುನಿಗಳೆಲ್ಲ ಅನ್ನ ತಿನ್ನೋದಿಲ್ಲ, ಬೇರೆ ಏನೂ ತಿಂತಾ ಇದ್ದಾರೆ. ಇವನು ಅನ್ನ ತಿನ್ನುವಲ್ಲ, ಯಾಕೆ? ಡಾಕ್ಟರ್ ಅಂದರೆ ಸಕ್ಕರೆ ಕಾಯಿಲೆ ಉಂಟು, ಅನ್ನ ತಿನ್ನಬೇಡ ಅಂತಂದಿದ್ದಾರೆ ಅವನಿಗೆ. ಆದರೆ ಅದು ತ್ಯಾಗ ಅಲ್ಲ, ನಿಷ್ಕಲ್ಮಶವಾದ ತ್ಯಾಗ ಅಲ್ಲ. ಹಾಗಾದರೆ ತ್ಯಾಗದಲ್ಲಿ ನಿಷ್ಕಲ್ಮಶತೆ ಇರಬೇಕು ಅಂತ ತಿಳಿಸುವುದಕ್ಕೋಸ್ಕರ ಉದಿಸುವ ಸೂರ್ಯನಂತೆ ಕೇಸರಿ ಬಣ್ಣದ ಪ್ರಭೆ ಉಳ್ಳವ ಈ ಭಗವಂತ. ಆವಾಗ ನಿಷ್ಕಲ್ಮಶವಾದ ಇದ್ದರೂ ಕೂಡ ಅಸುಲಭಂಚ ಕಿಂಚಿತೆ ತಥಾಪಿ ಹನುಮಂತನ ಮೇಲೆ ರಾಮಚಂದ್ರನಿಗೆ ಪ್ರೀತಿ ಇತ್ತು. ರಾಮನ ರಾಜ್ಯದಲ್ಲಿ ಹನುಮಂತನಿಗೆ ಸಿಗದಿದ್ದಂಥ ವಸ್ತು ಇರಲಿಲ್ಲ. ಎಲ್ಲಿ ಯಾವಾಗ ಏನು ಬೇಕಾದರೂ ತೆಗೀಬೋದಿತ್ತು. ಆದರೂ ಹನುಮಂತ ಬೇಡ ಅಂದ. ಇದು ವಿರಕ್ತಿ ಅಂತಾರೆ. ಇದ್ದು ಬೇಡ ಅಂತನಬೇಕು, ಆವಾಗ ಅದು ವಿರಕ್ತಿ, ಅದು ನಿಷ್ಕಲ್ಮಶ, ಅದು ಉದಿಸುವ ಸೂರ್ಯ ಅಂತೆ. ಈ ರೀತಿಯಲ್ಲಿ ಇಂತಹ ಭಗವಂತನಿಗೆ ನಮಸ್ಕಾರ.